ನೋಡಿ, ನಾವು ಬೆಳೆಯಲು ನಿರ್ಧರಿಸಿದಾಗ ಮೊದಲು ಅನುಭವಿಸುವುದು ಏಕಾಂಗಿತನ. ಆರಂಭದಲ್ಲಿ ನಮ್ಮ ಜೊತೆ ನೂರಾರು ಜನ ಇರ್ತಾರೆ, ಮಜಾ ಮಾಡ್ತಾರೆ. ಆದರೆ ಯಾವಾಗ ನೀವು ನಿಮ್ಮ ಕನಸುಗಳಿಗಾಗಿ ಪಾರ್ಟಿ, ಹರಟೆ ಮತ್ತು ಸಮಯ ವ್ಯರ್ಥ ಮಾಡೋದನ್ನ ನಿಲ್ಲಿಸ್ತೀರೋ, ಅವತ್ತು ನಿಮ್ಮ ಸುತ್ತ ಇರೋ ಜನ ಕಡಿಮೆ ಆಗೋಕೆ ಶುರು ಆಗ್ತಾರೆ. ನಿಮ್ಮ ಹಳೆಯ ಸ್ನೇಹಿತರಿಗೆ ನೀವು ಬದಲಾದಂತೆ ಕಾಣ್ತೀರಿ. ಇವನಿಗೆ ಅಹಂಕಾರ ಬಂದಿದೆ ಅಂತ ಅವರು ಮಾತನಾಡಿಕೊಳ್ಳುತ್ತಾರೆ. ಆದರೆ ಸತ್ಯ ಏನು ಗೊತ್ತಾ? ನೀವು ಅಹಂಕಾರಿಯಲ್ಲ, ನೀವು ಈಗ ಜವಾಬ್ದಾರಿಯುತ ವ್ಯಕ್ತಿ. ಗ್ರೋತ್ ರಿಕ್ವೈರ್ಸ್ ಸಪರೇಷನ್. ಗುಬ್ಬಚ್ಚಿಗಳು ಮತ್ತು ಕಾಗೆಗಳು ಯಾವಾಗಲೂ ಗುಂಪಿನಲ್ಲೇ ಇರುತ್ತವೆ. ಆದರೆ ಹದ್ದು ಆಕಾಶದ ಅತಿ ಎತ್ತರದಲ್ಲಿ ಏಕಾಂಗಿಯಾಗಿ ಹಾರುತ್ತೆ. ಎತ್ತರಕ್ಕೆ ಹೋದಷ್ಟು ನಿಮ್ಮ ಜೊತೆ ಬರುವವರ ಸಂಖ್ಯೆ ಕಡಿಮೆಯಾಗತ್ತೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಆ ಎತ್ತರ ತಲುಪುವ ಛಲ ಇರೋದಿಲ್ಲ. ಬೆಳವಣಿಗೆ ಅಂದರೆ ಕೇವಲ ಹಣ ಗಳಿಸೋದಲ್ಲ, ಅದು ಹಳೆಯ ಸ್ನೇಹಗಳು, ಹಳೆಯ ಅಭ್ಯಾಸಗಳು ಮತ್ತು ನಿಮ್ಮ ಹಳೆಯ ಆವೃತ್ತಿಯನ್ನೇ ಬಿಟ್ಟು ಮುಂದೆ ಹೋಗೋದು. ಈ ಪಯಣದಲ್ಲಿ ನಿಮ್ಮನ್ನು ನೀವು ಕಂಡುಕೊಳ್ಳಬೇಕು ಅಂದರೆ ಮೊದಲು ನೀವು ಒಬ್ಬಂಟಿಯಾಗೋದನ್ನು ಕಲಿಯಬೇಕು. ಯಶಸ್ಸು ಎಂಬುದು ಒಂದು ಸಾರ್ವಜನಿಕ ಸಮಾರಂಭ ಇರಬಹುದು, ಆದರೆ ಅದಕ್ಕೆ ಬೇಕಾದ ತಯಾರಿ ಇದೆಯಲ್ಲ, ಅದು ಅತ್ಯಂತ ವೈಯಕ್ತಿಕ ಮತ್ತು ಒಂಟಿತನದಿಂದ ಕೂಡಿರುತ್ತೆ. ನಿಮ್ಮ ಕಷ್ಟಗಳು ಯಾರಿಗೂ ಕಾಣಿಸಲ್ಲ, ನಿಮ್ಮ ರಾತ್ರಿಗಳ ಮೌನ ಯಾರಿಗೂ ಕೇಳಿಸಲ್ಲ. ಜನರು ನಿಮ್ಮ ಯಶಸ್ಸನ್ನು ನೋಡಿ ಚಪ್ಪಾಳೆ ತಟ್ಟುತ್ತಾರೆ, ಆದರೆ ಆ ಯಶಸ್ಸಿಗಾಗಿ ನೀವು ಕಳೆದುಕೊಂಡ ಆ ಒಂಟಿ ಸಮಯದ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಆ ಒಂಟಿತನವೇ ನಿಮ್ಮನ್ನು ಮಾನಸಿಕವಾಗಿ ಬಲಿಷ್ಠಗೊಳಿಸುತ್ತೆ. ಆ ಮೌನದಲ್ಲೇ ನಿಮ್ಮ ಅಸಲಿ ಶಕ್ತಿ ಅಡಗಿದೆ. ಒಂಟಿತನ ಶಾಶ್ವತವಲ್ಲ. ನೀವು ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ಅಲ್ಲಿ ನಿಮಗೆ ನಿಮ್ಮಂತೆಯೇ ಯೋಚಿಸುವ ಹೊಸ ಜನರು ಸಿಗುತ್ತಾರೆ. ಹಳೆಯ ಗುಂಪು ಹೋದದ್ದು ಒಳ್ಳೆಯದೇ ಆಯಿತು ಅನಿಸುತ್ತೆ, ಯಾಕಂದರೆ ಈಗ ನೀವು ಸರಿಯಾದ ಜನರ ಜೊತೆಗಿದ್ದೀರಿ. ಬೆಳವಣಿಗೆ ಒಂಟಿತನ ಅನ್ನಿಸ್ತಿದೆ ಅಂದರೆ ಅರ್ಥ ಇಷ್ಟೇ, ನೀವು ಸರಿಯಾದ ಹಾದಿಯಲ್ಲಿದ್ದೀರಿ. ಕೆಳಮಟ್ಟದ ಹರಟೆಗಳಿಗಿಂತ ಮೇಲ್ಮಟ್ಟದ ಏಕಾಂಗಿತನ ಎಷ್ಟೋ ಶ್ರೇಷ್ಠ. ನಿಮ್ಮ ಒಂಟಿತನವನ್ನು ಪ್ರೀತಿಸಿ, ಅದನ್ನೇ ನಿಮ್ಮ ಪ್ರಗತಿಯ ಮೆಟ್ಟಿಲು ಮಾಡಿಕೊಳ್ಳಿ. ಒಂಟಿಯಾಗಿ ನಡೆಯಲು ಹೆದರಬೇಡಿ. ಶಿಖರದ ತುದಿಯಲ್ಲಿ ಜಾಗ ಕಡಿಮೆ ಇರುತ್ತೆ, ಆದರೆ ಅಲ್ಲಿನ ನೋಟ ಅದ್ಭುತವಾಗಿರುತ್ತೆ. ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ.